ಇದೇ ಸೌದಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮೊದಲ ದಾಳಿಯಲ್ಲಿ ಯಶಸ್ಸು 1 ಅಂಕ ಹರಿಯಾಣ ತಂಡಕ್ಕೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದ್ದು ಸಂಗನ ಬಸವೇಶ್ವರ ಕಬಡ್ಡಿ ತಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿ ಪ್ರಥಮ ಬಹುಮಾನ 50,001 ರೂಪಾಯಿ ಅಪ್ಪಸಾಬ್ ಅವತಾಡಿ ಇವರಿಂದ, ದ್ವಿತೀಯ ಬಹುಮಾನ 30,001 ರೂಪಾಯಿ ಶಿವಗುಡ್ಡಾಪುರ್ ಇವರಿಂದ, ತೃತೀಯ ಬಹುಮಾನ 20,001 ರೂಪಾಯಿ ಲಕ್ಷ್ಮಣ್ ದೇಸಾಯಿ ಇವರಿಂದ, ಚತುರ್ಥ ಬಹುಮಾನ 10,001 ರೂಪಾಯಿ ಬಾಹುಬಲಿ ಕಡೋಲಿ ವಕೀಲರು ಇವರಿಂದ. 3-1 ಆರಂಭದಲ್ಲಿ ಮುನ್ನಡೆ ಪಡೆದ ಎಸ್ಎಸ್ಸಿ ಹರಿಯಾಣ ತಂಡ. ಉತ್ತಮ ದಾಳಿ, ಮತ್ತೆ 1 ಅಂಕ ಹಾವೇರಿ ತಂಡಕ್ಕೆ. 3-2 ಮುಟ್ಟಿದ್ದೇನೆ ಅಂತ ವಾದ, ಮುಟ್ಟಿಲ್ಲ ಅಂತ ಹೇಳಿ ಎದುರಾಳಿಯ ವಾದ ನಿರ್ಣಾಯಕರ ಕಡೆ ಹೋಗ್ತಾ ಇದೆ. ರಾಯಡಿಯಲ್ಲಿ ಯಶಸ್ಸು. ಸ್ಕೋರ್ 4-2. ನಾಲ್ಕು ಸಮಬಲದಲ್ಲಿ ಪಂದ್ಯ. ಪ್ರಜ್ವಲ ಡಾಬಳ್ಳಿ ಮತ್ತು ಶೀತಲ್ ಹನಮಗೊಂದು ಅವರು ಸಹ ವೇದಿಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಹನುಮಂತ ಆರ್ಭಟ್ ಅವರು ಸಹ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಸಹ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಮಹೇಶ್ ಪಾಟೀಲ್ ಅವರು ಸಹ ವೇದಿಕೆ ಬರಬೇಕು. 2 ದಿನಗಳ ಕಾಲ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಸಹ ಆದಷ್ಟು ಬೇಗನೆ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. 5-4 ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ ಸಾಗ್ತಾ ಇದೆ. ಹಾವೇರಿ ತಂಡಕ್ಕೆ ಆಸರೆಯಾದ ಆಟಗಾರ್ತಿ, ಆರಂಭದ ದಾಳಿಯಲ್ಲಿ ಯಶಸ್ಸು ಕಂಡ ಆಟಗಾರ್ತಿ. ಐದು 4 ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶೀತಲ್ ಬುಗ್ನವರು ಸಾಕಿ ಮಹೇಶ್ ವಾಡ್ಗೆ ಅವರು ಸಹ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾವೇರಿ ಜಿಲ್ಲಾ ತಂಡದ 3 ಆಟಗಾರ್ತಿಗೆ ಮಲ್ಲಪ್ಪ ಪೂಜಾರಿ ಅವರು ಹೆಂಗಿದ್ರ ಮ್ಯಾಚ್ ನೋಡಕ್ ದಾಳಿಯಲ್ಲಿ ಯಶಸ್ಸು, ಮತ್ತೆ 2 ಅಂಕ ಎಸ್ಎಸ್ಸಿ ಹರಿಯಾಣ ತಂಡಕ್ಕೆ. ಈ ಕಡೆ ಮೇಳ ಐತೆ ಬರ್ಲಿ ಇನ್ನೊಂದ್ಸಾರಿ ಪಕಾಲಿ ಬಚಾಕಿ. ಅದೇ ರೀತಿ ಅಣ್ಣಪ್ಪ ಮಂಟೂರ್, ಸಿದ್ದಿಂಗ್ ಮಂಟೂರ್ ಅವರು ಸಹ ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಾಹುಬಲಿ ಸಮಾನಿ ಅವರು ಸಹ ವೇದಿಕೆ ಬರಬೇಕು. ಅದೇ ರೀತಿ ಶೀತಲ ಮೊಗ್ಗನವರು 9-5 ಪಂದ್ಯ ಸಾಗ್ತಾ ಇದೆ. ಸೂಪರ್ ಟ್ಯಾಕಲ್ 2 ಅಂಕ. 9-7. ಮಲ್ಲಪ್ಪ ಪೂಜಾರಿ ಅವರಿಂದ ಜರ್ಸಿ ನಂಬರ್ 3 ಆಟಗಾರ್ತಿಗೆ 50 ರೂಪಾಯಿ.
9-8 ಗೆಲುವು ಯಾರಿಗುಂಟು? ಪ್ರೇಕ್ಷಕರ ಮನಸ್ಸಲ್ಲಿ ಕಗ್ಗಟ್ಟು. ಯಾಕೋ ಸೈಲೆಂಟ್ ಆಗ್ಲೈತೆ. 8-9 ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ. ಸುಮಾರು 3000 ಕಿಲೋಮೀಟರ್ ಅಂತರದಿಂದ ನಿಮ್ಮೂರಿಗೆ ಬಂದು ಕಬಡ್ಡಿ ಆಡ್ತಕ್ಕಂಥ ಎಸ್ಎಸ್ಸಿ ಹರಿಯಾಣ ತಂಡಕ್ಕೆ ನಮ್ಮ ಎಲ್ಲ ಮಹಿಳಾ ಪ್ರೇಕ್ಷಕರು ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ನಾವಿಲ್ಲೇ ಹತ್ತನಿಗೆ ಹೋಗ್ಬೇಕಾದ್ರೆ ಎಮ್ಮೆ ಎಂಡೋದೈತಿ, ಅದೈತಿ, ಇದೈತಿ ಅಂತೇಳಿ ಯೋಚನೆ ಮಾಡ್ತಿರ್ತೀವಿ. ಇವತ್ತು 3000 ಕಿಲೋಮೀಟರ್ದಿಂದ ನಿಮ್ಮೂರಿಗೆ ಬಂದು ಕಬಡ್ಡಿ ಆಡ್ತಾ ಇದ್ದಾರೆ ಅಂದ್ರೆ ಒಂದ್ಸಾರಿ ಒಟ್ಟು ಜೋರಾಗಿ ಚಪ್ಪಾಳೆ. 9-9 ಸಮಬಲದಲ್ಲಿ ಪಂದ್ಯ. 9-9 ಸಿದ್ದಿಂಗ್ ಮಂಟೂರ್ ಅಣ್ಣಪ್ಪ ಸಿದ್ದಿಂಗ್ ಮಂಟೂರ್ ಅವರು ಆದಷ್ಟು ಬೇಗನೆ ವೇದಿಕೆ ಕಡೆ ಬರಬೇಕು. ಅತ್ಯಂತ ರೋಚಕತೆಯಿಂದ ಕೂಡಿ ನಡೆಯುತ್ತಿರ್ತಕ್ಕಂಥ ಪಂದ್ಯ ಎಸ್ಎಸ್ಸಿ ಹರಿಯಾಣ ಹಾಗೂ ಹಾವೇರಿಯ ತಂಡ. ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜರ್ಸಿ ನಂಬರ್ 11 ಹಾವೇರಿ ತಂಡದ ಆಟಗಾರ್ತಿಯಿಂದ ದಾಳಿ. ನೋಡೋಣ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತದೆ. ದಾಳಿಯಲ್ಲಿ ವಿಫಲ, ಅದ್ಭುತ ಟ್ಯಾಕಲ್. ಮತ್ತೆ ಒಂದು ಅಂಕದ ಮುನ್ನಡೆಯಲ್ಲಿ ಹರಿಯಾಣ ತಂಡ. ವಿಜಯದ ಮಾಲೆ ಯಾರ ಕೊರಳಿಗೆ ಕಾದು ನೋಡುವ ಸಮಯ. ವಿಜಯದ ಲಕ್ಷ್ಮಿ ಚಂಚಲೆಯಲ್ಲಿ. ಹನ್ನೊಂದು 9 ಮತ್ತೆ 2 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ ಸಾಗ್ತಾ ಇದೆ. 72ನೇ ಸೀನಿಯರ್ ನ್ಯಾಷನಲ್ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದಂತ ಆಟಗಾರ್ತಿ. ಹತ್ತು ಹನ್ನೆರಡು 9 3 ಅಂಕದ ಮುನ್ನಡೆಯಲ್ಲಿ ಹರಿಯಾಣ ತಂಡ ಸಾಗ್ತಾ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉತ್ತಮವಾದ ದಾಳಿ. ಫಸ್ಟ್ ಇಲ್ಲಿ ತಂತವ್ರು ಅಣ್ಣ ಈ ಕಡೆ ಬರ್ರಿ, ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಅಲ್ಲೇ ಹೆಣ್ಮಕ್ಳ ಸ್ವಲ್ಪ ಅಲ್ಲೇ ಸೈಡ್ ಆಗ್ರಿ. ಇಲ್ಲಿ ಖಾಲಿ ಜಾಗ ಐತ್ರಿ ಗ್ಯಾಲರಿ ಮೇಲೆ. ದಯವಿಟ್ಟು ಈ ಕಡೆ ಸರ್ದು ಕೂತ್ಕೊಳ್ಳಿ, ಹೆಣ್ಮಕ್ಳು ಖಾಲಿ ಐತಿ. 12-12 ಸಮಬಲದಲ್ಲಿ ಪಂದ್ಯ ಬರಲಿ, ಜೋರಾದ ಚಪ್ಪಾಳೆ. ಅದು 10 ನಿಮಿಷ ಆಡಿಸಿದ್ರೆ ಅದು ಹಿಂಗೆ ತಿರಾಡಿದವರು ಸುಮ್ಮ 12-12 ಸಮಬಲದಲ್ಲಿ ಪಂದ್ಯ. ಸೌದಿ ಕಬಡ್ಡಿ ವೈಭವದ 2ನೇ ಸೆಮಿಫೈನಲ್ ಪಂದ್ಯ. ಅತ್ಯಂತ ರಣರೋಚಕ ಪಂದ್ಯ. ಈ ಒಂದು ಪಂದ್ಯದಲ್ಲಿ ನಿರ್ಣಾಯಕರಾಗಿ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ JM ಚೌಲ ಗುರುಗಳು, ಅಣ್ಣಪ್ಪ ಮಂಟೂರ್, ಬಾಹುಬಲಿ ಸಮಾನಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಬಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ಸಂಗಮೇಶ್ ದೊಡ್ಡಮನೆ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಬೋನಸ್ ಪಾಯಿಂಟ್ ಎಸ್ಎಸ್ಸಿ ಹರಿಯಾಣ.
ಬೋನಸ್ ಪಾಯಿಂಟ್ ಕೊಡ್ರಿ ಅವ್ರಿಗೆ. ಉತ್ತಮವಾದ ಹಿಡಿತ, ಮತ್ತೆ ಒಂದು ಅಂಕ SSC ಹರಿಯಾಣ ತಂಡ. ನಂಜಪ್ಪ ಪಾಟೀಲ್, ನಿಂಗಪ್ಪ ಸಾರೋಡ ಅವರು ಗಾಡಿ ತಿರ್ಬಾತ್ ನೋಡ್ರಿ. ಸಂಗಪ್ಪ ಪರಗೌಡ ಪಾಟೀಲ್ ಇಲ್ಲಿ ವೇದಿಕೆ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 12-14 2 ಅಂಕದ ಮುನ್ನಡೆಯಲ್ಲಿ SSC ಹರಿಯಾಣ ತಂಡ ಸಾಗ್ತಾ ಇದೆ. ಹಾ, 2 ಅಂಕದ ಮುನ್ನಡೆಯಲ್ಲಿ SSC ಹರಿಯಾಣ ತಂಡ ಸಾಗ್ತಾ ಇದೆ. ಹಾ, ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ 1 ಅಂಕ ಹರಿಯಾಣ ತಂಡಕ್ಕೆ. ಮೂರು ಅಂಕದ ಮುನ್ನಡೆಯಲ್ಲಿ ಹರಿಯಾಣ ತಂಡ ಸಾಗ್ತಾ ಇದೆ. ಈ ಒಂದು ಗೆದ್ದ ತಂಡ, ಈ ಒಂದು ಪಂದ್ಯದಲ್ಲಿ ಗೆದ್ದಿರುವ ತಂಡ ಇಲ್ಲೇ ಮೈದಾನದಲ್ಲಿ ಉಳಿಬೇಕು. ಅದರ ಜೊತೆಗೆ ನಮ್ಮ ಆಳ್ವಾಸ್ ತಂಡದವರು ತಯಾರಿಯಲ್ಲಿರಬೇಕು. ಇದು ತಮಗೆ ಮೊದಲ ಕರೆ. ಅಲ್ಲ, 2 ದಿನಗಳ ಕಾಲ ಕಬಡ್ಡಿಯ ಪಂದ್ಯಾವಳಿಯ ಕಾರ್ಯಕ್ರಮದಲ್ಲಿ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪ್ರಜ್ವಲ್ ಧಾವಳಿ ಅವರಿಗೆ ಒಂದು ಇಲ್ಲಿ ಕಮಿಟಿಯ ವತಿಯಿಂದ ಸತ್ಕಾರ ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಒಂದು ಅಭಿನಂದನೆಗಳನ್ನ ಸಲ್ಲಿಸುವುದರ ಮುಖಾಂತರ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. 13-15 ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮ ಕಾಕ ಬಾಳ ಹುರುಪದಾರ ಇವತ್ತು. ಡಿವಾರ್ಡ್ ದಾಳಿಯಲ್ಲಿ ಹದಿನಾಲ್ಕು 15 ಕೇವಲ 1 ಅಂಕದ ಮುನ್ನಡೆಯಲ್ಲಿ SSC ಹರಿಯಾಣ ತಂಡ. ಸಂಗಪ್ಪ ಸಿದ್ದರಾಯ್ ಔಟಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಳಿಸಿರಿ, ಬಾಳ ಬೇರೆ ಕಾಕ ನಿಮ್ಮ ಹಾ, 14-15 1 ಅಂಕದ ಮುನ್ನಡೆಯಲ್ಲಿ SSC ಹರಿಯಾಣ ತಂಡ ಸಾಗ್ತಾ ಇದೆ. ಸಂಗಪ್ಪ ಸಿದ್ದರಾಯ್ ಔಟಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕಾಜೀರ್ಯ ಸನದಿ ಅವರು ಕೂಡ ಇದ್ದಾರೆ, ಬರ್ರಿ. ದಾಳಿಯಲ್ಲಿ SSU 16-14 ಕಾಜೀರ್ ಸನದಿ ಅವರಿಗೂ ಕೂಡ ಕಮಿಟಿಯವರ ವತಿಯಿಂದ ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಬರ್ರಿ ಪಾಟೀಲ್. ಸಂಘಟ ಪಾಟೀಲ್ ಅವರಿಗೂ ಒಂದು ಕಮಿಟಿಯ ವತಿಯಿಂದ ಸತ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಕಮಿಟಿಯ ವತಿಯಿಂದ ಅನಂತ ಧನ್ಯವಾದಗಳು. 15-16 ಹಾವೇರಿ. ಹಾ, 17 ಮೂಡಬಿದ್ರೆ ಆಳ್ವಾಸ್ ತಂಡದವರು ತಾವು ತಯಾರಿಯಲ್ಲಿರಬೇಕು. ಇಲ್ಲಿ ಗೆದ್ದಂತ ತಂಡ ಇಲ್ಲೇ ಮೈದಾನದಲ್ಲಿ ಉಳಿಬೇಕು. ಈ ಸೌದಿ ಗ್ರಾಮದ ಚಾಂಪಿಯನ್ ತಂಡ ಯಾವುದು ಅಂತ ಹೇಳಿ ಮುಂದಿನ ಒಂದು ಪಂದ್ಯದಲ್ಲಿ ನಿರ್ಧಾರ ಆಗ್ತಾ ಇದೆ.
ಈ ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ಪ್ರವೇಶ ಪಡೆಯುವುದರೊಂದಿಗೆ ಮೂಡಬಿದ್ರಿಯ ಅಳವಾಸ್ ತಂಡದೊಂದಿಗೆ ಫೈನಲ್ನಲ್ಲಿ ಸೆಣಸಾಟ. ಅದೇ ರೀತಿ ಅವರ ಸಹೋದರರಾದ ಶ್ರೀಶೈಲ ಔಟಿ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಕಮಿಟಿ ಅವರು ಬಂದು ಸತ್ಕಾರ ಗೌರವವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬರ್ರಿ ಹೇಳ್ತಾರೆ. ಅದೇ ರೀತಿ ಶ್ರೀಶೈಲ ಔಟಿ ಅವರಿಗೆ ದೇಸಾಯಿ ಅವರು ಇಲ್ಲಿ ಒಂದು ಸತ್ಕಾರ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಮಲಪ್ ಕಾಕ ಯಾಕೆ ಸೈಲೆಂಟ್ ಆಗಿದ್ದ ಗಾಡಿ ಹೇಳಿ ಮೌಲ್ಯಾಂದ ಜರ ಸೌಂಡ್ ಬರ್ಬೇಕಂಗ. ಹಾ 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 ನೋಡಿ. ಶ್ರೀಶೈಲ ಔಟಿ ಅವರಿಗೆ ದೇಸಾಯಿ ಅವರು ಒಂದು ಸತ್ಕಾರ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಒಂದು ಅಭಿನಂದನೆಗಳನ್ನ ಸಲ್ಲಿಸೋದು. ಕೊನೆಯ 5 ನಿಮಿಷದ ಆಟ ಬಾಕಿ. ರಿಮೈನಿಂಗ್ 5 ಮಿನಿಟ್ಸ್ ಫಾರ್ ಟೀಮ್ ಕ್ಯಾಪ್ಟನ್. ಅವರಿಗೂ ಸಹ ಅನಂತ ಧನ್ಯವಾದಗಳು. 19-15 ಪಂದ್ಯ ಸಾಗ್ತಾ ಇದೆ. ಸೌದಿ ಕಬಡ್ಡಿ ವೈಭವದ 2ನೇ ಸೆಮಿಫೈನಲ್ ಪಂದ್ಯ. ಈ ಒಂದು ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ಪಂದ್ಯಕ್ಕೆ ಪ್ರವೇಶ ಪಡಿತಾ ಇದೆ. ಫೈನಲ್ನಲ್ಲಿ ಮೂಡಬಿದಿರೆಯ ಅಳವಾಸ್ ತಂಡದೊಂದಿಗೆ ಸೆಣಸಾಟ. ಈ ಸೌದಿ ಕಬಡ್ಡಿ ವೈಭವದ ಚಾಂಪಿಯನ್ ಪಟ್ಟಕ್ಕಾಗಿ ಕದನ. 4 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ. ಕೊನೆಯ 4 ನಿಮಿಷದ ಆಟ ಬಾಕಿ. ರಿಮೈನಿಂಗ್ 4 ಮಿನಿಟ್ಸ್ ಫಾರ್ ಟೀಮ್ ಕ್ಯಾಪ್ಟನ್. ಉತ್ತಮವಾದ ಹಿಡಿತ. 20-15 5 ಅಂಕದ ಮುನ್ನಡೆಯಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ ಸಾಗ್ತಾ ಇದೆ. ಈ ಒಂದು ಪಂದ್ಯದ ನಿರ್ಣಾಯಕರಾಗಿ ಜೆಎಂ ಚೌಗಲ ಅವರುಗಳು ಹಾಗೂ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶಾಂತಾ ಮೇಡಮ್ ಅವರು, ಹದಿನೈದು 21 ಕೊನೆಯ 3 ನಿಮಿಷದ ಆಟ ಬಾಕಿ. ರಿಮೈನಿಂಗ್ 3 ಮಿನಿಟ್ಸ್ ಫಾರ್ ಟೀಮ್ ಕ್ಯಾಪ್ಟನ್. ಈಚ್ 1 ಪಾಯಿಂಟ್. ಈ ಕಡೆ ಒಂದು ಬೋನಸ್ ಅಂಕ. ಇಲ್ಲ 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 ಸಮಯ ವ್ಯರ್ಥ ಮಾಡುವುದರಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ ಸಾಗ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಹರಿಯಾಣ ತಂಡ. ಸೆಕೆಂಡ್ 16-22 ದಾಳಿಯಲ್ಲಿ ಯಶಸ್ಸು. ಕೊನೆಯ 2 ನಿಮಿಷದ ಆಟ ಬಾಕಿ. ರಿಮೈನಿಂಗ್ 2 ಮಿನಿಟ್ಸ್ ಫಾರ್ ಟೀಮ್ ಕ್ಯಾಪ್ಟನ್. ಕೊನೆಯ ಕ್ಷಣದತ್ತ ಪಂದ್ಯ ಸಾಗ್ತಾ ಇದೆ. 5 ಅಂಕದ ಮುನ್ನಡೆಯಲ್ಲಿ ಹರಿಯಾಣ ತಂಡ ಸಾಗ್ತಾ ಇದೆ. ಮತ್ತೆ 1 ಅಂಕ ಹಾವೇರಿ ತಂಡಕ್ಕೆ. ಡಿವೈಡ್ ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಎಸ್ಎಸ್ಸಿ ಹರಿಯಾಣ ತಂಡ 19-22 ಕೊನೆಯ 1 ನಿಮಿಷದ ಆಟ ಬಾಕಿ. ಬರಲಿ ಜೋರಾದ ಚಪ್ಪಾಳೆ.
ಒಂದು ಅಂಕ SSC ಹರಿಯಾಣ ತಂಡಕ್ಕೆ. ಹತ್ತೊಂಬತ್ತು 23. ತಂದಿರ ಖರೆ ಇನ್ನೇನು ಕೊನೆಯ ಕ್ಷಣದತ್ತ ಪಂದ್ಯ ಸಾಗ್ತಾ ಇದೆ. 23-19. ಗೆದ್ದ ತಂಡದವರು ಇಲ್ಲೇ ಮೈದಾನದಲ್ಲಿರಬೇಕು. ಮತ್ತೆ ಒಂದು ಅಂಕ ಹಾವೇರಿ ತಂಡಕ್ಕೆ. ಮುಗಿತವೆ ಬಹುತೇಕ ವಿಜಯದ ಮಾಲೆ SSC ಹರಿಯಾಣ ತಂಡದ ಕೊರಳಿಗೆ ಹೋಗ್ತಾ ಇದೆ. ಅಭಿಮಾನಿಗಳ ಚಪ್ಪಾಳೆಗೋಸ್ಕರ ಕಾಯ್ತಾ ಇದ್ದಾರೆ. ಬರ್ಲಿ ಚಪ್ಪಾಳೆ. ಈ ಒಂದು ಪಂದ್ಯದಲ್ಲಿ ವಿಜಯದ ಮಾಲೆ ಹರಿಯಾಣ ತಂಡಕ್ಕೆ ಸಲ್ತಾ ಇದೆ.